ಇವತ್ತಿನ ನೆಟ್ ವ್ಯಾಲ್ಯೂ ಬಂದು ಆಲ್ಮೋಸ್ಟ್ ಒಂದು 2.5 ಲಕ್ಷದಿಂದ 2,70,000. ಕೆಲ್ಸ ಇಲ್ಲ, ನಾನೇನು ಹೊತ್ಕೊಂಡು ಹೋಗ್ತೀನ ಬಿಟ್ಟೋಗಲ್ವಿಲ್ಲೇನ. ಏನಾಗೋಯ್ತೋ ಗೊತ್ತಿಲ್ಲ. ಇದು ನಮ್ಮ ಮನೆ ಹತ್ರ ಹೆಣ್ಮಕ್ಳು ಇವರೆಲ್ಲ. ಇಲ್ಲಮ್ಮ ನಿಮ್ ಮಕ್ಳಿಲ್ಲ. ಗೈಸ್ ಬನ್ನಿ ಅನ್ಬಾಕ್ಸ್ ಮಾಡೋಣ. ಗೈಸ್ ಇವನ ಹೆಸರು ಜುಟ್ಟ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ ಗುರುಸ್ವಾಮಿ ಬ್ರೆಡ್ ತರ್ತಾವನೆ ಗೈಸ್ ನಮ್ ಬಾಯ್ಸ್ಗೆ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ದಿನ ನಮ್ಮ ಬಾಯ್ಸ್ಗೆ ಬ್ರೆಡ್ ಊಟ, ಅವ್ರಿಗೆ ಊಟ ಹಾಕ್ಬಿಟ್ಟು ಹೋಗೋದು. ಶಿಷ್ಯ ಗೈಸ್ ಏನಾಗೈತೋ, ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ, ಲೈನ್ ಬೇರೆ ಬಂದ್ಬಿಟ್ಟೈತೆ. ಗೈಸ್ ಇದು ಏನಾಗೋಯ್ತೋ ಗೊತ್ತಿಲ್ಲ, ಇನ್ನೊಂದು ಗ್ರೀನ್ ಲೈನ್ ಬಂದ್ಬಿಟ್ಟೈತೆ. ಇದು ಆಲ್ಮೋಸ್ಟ್ 1 ವೀಕ್ ಆಯ್ತು ಎಡಿಟ್ ಮಾಡಿ, ಬಟ್ ಏನ್ ಮಾಡಿದ್ರೆ ಎಕ್ಸ್ಪೋರ್ಟೇ ಆಗ್ತಾ ಇಲ್ಲ ಅದು ಕ್ಯಾಪ್ ಕಟ್ಟಲ್ಲಿ. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ತಲೆನೋವು ಅಂತ ಹೇಳ್ಬಿಟ್ಟು ಐಪ್ಯಾಡ್ ತಂದ್ಬಿಡ ನೀನು. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಹೊಸ ಲಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವನ್ ಗ್ರಹಗತಿ ಸಂದಾಕಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಇನ್ನ ಒಂದಿಬ್ರು 3 ಬರ್ಬೇಕು, ಬಂದಿಲ್ಲ, ಬರ್ತಾರ ಅವರು ಆದಷ್ಟು. ಫಸ್ಟ್ ಬಂದ್ಬಿಟ್ಟು ಗೈಸ್ ಇವನ ಹೆಸರು ಜುಟ್ಟ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಅವ್ನು ಡುಮ್ಮ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರಾ. ಇನ್ನೊಬ್ಳು ಬುಡ್ಡಿ, ಇನ್ನೊಬ್ಬ ಗಾಂಡು ಬಶೀರ್ ಅಂತ ಒಬ್ಬ ಅವನೇ. ಅವನು ಇನ್ನೂ ಬಂದಿಲ್ಲ. ಸೊ ನಮ್ಮ ಭೂಮಿಕನ್ ಅಲ್ಲಿ ಬರೋಕೆ ಹೇಳಿದ್ದೀನಿ. ನಮ್ಮ ಭೂಮಿಕೊಂದು ಈ ಕೆಲಸ ಮುಗೀತು. ಸೊ ಈಗ ಅಲ್ಲಿ ಹೋಗ್ಬಿಟ್ಟು ಐಪ್ಯಾಡ್ ತಗೊಂಡು ಬರೋಣ, ಬನ್ನಿ. ಕ್ರೋಮ ಒಳಗ ಇಲ್ಲೇ ಇದೆಯಾ ಗೈಸ್? ನಮ್ಮ ಭೂಮಿಕಾ ಬಂದೈತೆ. ಸೊ ಈಗ ನಮ್ಮ ಭೂಮಿಕನ್ ಕರ್ಕೊಂಡು ಕ್ರೋಮ ಹೋಗೋಣ, ಬನ್ನಿ. ಕ್ರೋಮಾದಲ್ಲಿ ಸ್ಟಾಕ್ ಇರ್ಲಿಲ್ಲ, ನಮ್ ರಾಕಿ ನಾಳೆ ಬರುತ್ತೆ ಅಂತ. ಸೊ ಅದಕ್ಕೆ ಇಮೇಜಿಂಗ್ ಹೋಗ್ತಾ ಇದ್ದೀವಿ. ನಮಗೆ ನಾಳೆ ಎಲ್ಲ ಸರಿಯಾಗಲ್ಲ, ಬಂದ್ಮೇಲೆ ತಗೊಂಡ್ಬಿಡ್ಬೇಕು. ಫೈನಲಿ ಐಪ್ಯಾಡ್ ತಗೊಂಡಿದ್ದೀವಿ. 61,000 ಆಯಿತು. A11 ಗೈಸ್ ತಗೊಂಡಿದ್ದಾಯ್ತು. ಈಗ ಮನೆಗೆ ಹೋಗೋಣ. ಭೂಮಿಗೊಂದು ಟೈಮ್ ಆಯ್ತು, ಪಾಪ ಹುಷಾರ್ ಬೇರೆ ಇಲ್ಲ. ಸೊ ಭೂಮಿಗೊಂದು ಮನೆ ಕಳಿಸಿ ನಾವು ಮನೆಗೆ ಹೋಗೋಣ, ಬನ್ನಿ. ಗೈಸ್ ಇನ್ನೇನು ಆಲ್ರೆಡಿ ನಮ್ಮ ಭೂಮಿಕಾ ಅನ್ಬಾಕ್ಸ್ ಮಾಡ್ಬಿಟ್ಟೈತೆ. ಈಗ ನಾನು ಒಂದ್ಸಲ ಮಾಡೋಣ. ಅಂದ್ರೆ ಈ ಆಪಲ್ ಗ್ಯಾಡ್ಜೆಟ್ಸ್ ಎಲ್ಲ ತಗೋಬೇಕು ಅನ್ನೋದು ಎಷ್ಟೋ ಜನದ ಕನಸು. ನನ್ನ ಚಿಕ್ಕ ವಯಸ್ಸಲ್ಲಿ ಆಪಲ್ದೆಲ್ಲ ಒಂದು ಚಿಕ್ಕ ಮೊಬೈಲ್ ತಗೊಳ್ಳೋದನ್ನು ನಮಗೆ ಸ್ವಲ್ಪ ಕಷ್ಟ ಆಯ್ತು. ಸ್ವಲ್ಪ ಅಲ್ಲ, ಕಷ್ಟ ಆಯ್ತು. ಅದರಲ್ಲೂ ನಾವೇ ಕಷ್ಟಪಟ್ಟು ದುಡ್ದು ಈಗ ಇದನ್ನೆಲ್ಲ ತಗೊಳ್ಳೋದು ತುಂಬ ಒಂಥರ ಹೆಮ್ಮೆ. ಗೈಸ್ ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಒಳಗೆ ಏನೇನೈತೆ ನೋಡೋಣ. ಒಳಗಡೆ ಒಂದು ಬುಕ್ ಇದೆ. ಓಹ್ ಗೈಸ್, ಆ್ಯಕ್ಚುಲಾಗಿ ಆ್ಯಪಲ್ ಫೋನಲ್ಲಿ ಅಡಾಪ್ಟರ್ ಕೊಡಲ್ಲ. ಸೊ ಐಪ್ಯಾಡ್ಗೆ ಅಡಾಪ್ಟರ್ ಕೊಟ್ಟವ್ರೆ. ಮತ್ತು ಅದರಲ್ಲಿ ಒಂದು ಕೇಬಲ್ ಇದೆ. ಕೇಬಲ್ ಬಂದು C to C, ಎರಡೂ C to Cನೇ. ಹೆಲೋ
ಎಲ್ಲೋ ಅಂತ ಬರ್ತಾ ಇದೆ ಗೈಸ್. ಇದನ್ನ ಈಗ ವಿಡಿಯೋ ಎಡಿಟಿಂಗ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಅದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದು. ಇನ್ನೊಂದು ಸ್ಯಾಮ್ಸಂಗ್ ಫ್ಲಿಪ್ ಇತ್ತು, ಅದು ಹಾಳಾಗ್ಬಿಟ್ಟೈತೆ. ಸೊ ಅದಕ್ಕೆ ಅಂದ್ರೆ ಆಲ್ಮೋಸ್ಟ್ ಐಫೋನ್ ಅಲ್ಲೇ ವಿಡಿಯೋ ಮಾಡೋದ್ರಿಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಆ ಕ್ಲಾರಿಟಿ ಏನಿರುತ್ತೆ ಅದು ಹಂಗೆ ಬರುತ್ತೆ. ಸೊ ಅದಕ್ಕೆ ಐಪ್ಯಾಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಅಂದ್ರೆ ನಾವು ಮಾಡೋ ಪ್ರತಿ ವಿಡಿಯೋನು ಕ್ವಾಲಿಟಿ ಹಂಗೆ ಮೇಂಟೈನ್ ಮಾಡ್ಬೇಕು ಅಂತ. ಗೈಸ್ ಈಗ ವೈಫೈ ಕನೆಕ್ಟ್ ಮಾಡೋಣ. ಆನ್ ಮಾಡಿದ ತಕ್ಷಣ ಅಲೋ ಅಂತ ಬಂತು, ಇಂಗ್ಲಿಷ್ ಇಂಡಿಯಾ. ಗೈಸ್ ಒಂದು ಕಾಲದಲ್ಲಿ ಪೇಪರ್ ಹಾಕೊಂಡು ಹೂವು ಮಾರ್ಕೊಂಡು ಸ್ಕೂಲ್ಗೆ ಹೋಗ್ಕೊಂಡು ಕಷ್ಟಪಟ್ಟಿದ್ದೇನು. ಇವತ್ತು ಆಪಲ್ದು ಎಲ್ಲ ಗ್ಯಾಡ್ಜೆಟ್ ಇದೆ. ಆಪಲ್ ಮೊಬೈಲ್ ಇದೆ, ಐವಾಚ್ ಇದೆ, ಮ್ಯಾಕ್ ಬುಕ್ ಇದೆ, ಐಪ್ಯಾಡ್ ಇದೆ, ಎಲ್ಲದೂ ಇದೆ. ಇದು ಯಾವ್ದೂ ಈಸಿಯಾಗಿ ಸಿಗೋದಲ್ಲ. ಓಕೆನಾ, ನಾವು ಕಷ್ಟಪಡ್ಬೇಕು. ಹೇ ಸಿರಿ, ಸೆಂಡ್ ಎ ಮೆಸೇಜ್. ಗೈಸ್ ಕಂಪ್ಲೀಟ್ ಸೆಟಪ್ ಆಯ್ತು. ಇನ್ಮೇಲೆ ಏನೇನು ಅಪ್ಲೋಡ್ ಆಗುತ್ತೋ ಸೊ ಆ ಎಲ್ಲ ವಿಡಿಯೋಸನ್ನು ಇದೇ ಟ್ಯಾಬಲ್ಲೇ ಎಡಿಟ್ ಆಗೋದು. ಇನ್ನ ಜಾಸ್ತಿ ಚೆನ್ನಾಗಿರೋ ಕ್ವಾಲಿಟಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡೋಣ. ಗೈಸ್ ಮೊನ್ನೆಯಿಂದ ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ವಿ. ಇದು ಆಲ್ರೆಡಿ ಮತ್ತೆ ಇನ್ನೂ ಒಂದು ವಾರ 10 ದಿವಸನೂ ಆಗಿಲ್ಲ. ಸೊ ಈಗ ಐಪ್ಯಾಡ್ ತಗೊಂಡಿದ್ದೀವಿ. ನಾವು ಅಮ್ಮಂಗೆ ತೋರ್ಸೋಣ. ನಾವು ಅಮ್ಮ ಏನಂತ ಗೊತ್ತಿಲ್ಲ. ಇದಕ್ಕೆ ಬಂಡವಾಳ ಹಾಕೋದ್ರ ಬದಲು ಚಿನ್ನಕನ ಬಂಡವಾಳ ಹಾಕೋ, ದುಡ್ಡನ್ನ ಬರ್ತತೆ ಅಂತ ಅಂತಾರೆ. ನೋಡೋಣ ಬನ್ನಿ, ನಾವು ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಏನೇ ಇಲ್ಲ ನಿನ್ನ ಮಕ್ಕಳಲ್ಲೇ ಗೈಸ್ ನಮ್ಮ ಮನೆ ಹತ್ರ ಹಿಂಗೆ ಮಕ್ಕಳು ಇವರೆಲ್ಲ. ಇಲ್ಲಮ್ಮ ನಿಮ್ಮ ಮಕ್ಕಳಲ್ಲೇ ಹೊಡೆದ್ರ ನಮ್ಮ ಮನೆಗೆ ಬರೀ ಇಲ್ಲಿ ಏನಾಯ್ತು ಬಿಲ್ಡಿ ಏನದು ಏನದು ಸರಿ ಹೇಳಿದ್ದೀನಿ. ತತ್ತವನ್ ಬ್ರೆಡ್ಡು ತತ್ತವನೇ ಏನಾಯ್ತು ಬಿಳಿ. ಗೈಸ್ ಇವರು ನನ್ನ ಕಾರ್ ಸೌಂಡ್ ಕೇಳ್ತಿದ್ದಂಗೆ ಸಾಕು ಅಲ್ಲಿ ಟರ್ನಿಂಗ್ ಅಲ್ಲಿ ಇದ್ದಾಗ್ಲೇನೆ ಓಡ್ಬಂದ್ಬಿಡ್ತಾರೆ ಗೈಸ್. ಓಯ್ ದುಬ್ಳಿ ಬರೀಲಿ. ಆಕ್ಚುಲಿ ಇವಳು ಮಗಳು ಗೈಸ್. ಇವಳೇ ಅಮ್ಮ, ಅವಳೇ ಮಗಳು ತರ ಅವಳು ಗೈಸ್. ದರ್ಶಿ ಬೆಡ್ ತಗೊಬಂದ, ಅಲ್ಲೇ ಇತ್ತು ಅಂಗಡಿಲಿ. ತಗೊಬಂತ ಫೋನ್ ಮಾಡಿದ್ದೆ, ತಗೊಬಂದವನೆ. ಕೊಡಪ್ಪಲ್ಲಿ ಹಿಂಗೆ ಕೊಡ್ತಿದ್ದ ಫುಲ್ಲು ಹೊಟ್ಟೆ ಇಸ್ಕೊಂಡ್ಬಿಟ್ಟವೆ ಗೈಸ್. ನಾನು ಹಿಂಗೆ ಗೊತ್ತಿಲ್ಲ. ಅದು ನಿಮ್ಮ ಮನೆ ಹತ್ರ ಇರೋ ನಾಯಿಗಳಿಗೆ ಒಂದು ಸ್ವಲ್ಪ ಅಂದರೆ ಏನಿರುತ್ತೆ ಅದು ಸ್ವಲ್ಪ ಹಾಕ್ತೀವಿ. ಪಾಪ ಎಲ್ಲಿ ಹೋಗುತ್ತೆ, ಯಾರ ಹತ್ರ ಕೇಳ್ತೇವೆ ಗೈಸ್. ನಾವೊಂದು ಅಟ್ಲೀಸ್ಟ್ ನಾವು ಮಾತಾಡ್ತೀವಿ, ನಾವು ಅವು ಪಾಪ ಯಾರು ಕೇಳ್ತೇವೆ. ನೀವು ಕೊಡ್ಬಿಟ್ಟು ನಡೀತಾ ಇರ್ತೀವಿ ಗೈಸ್. ಐಪ್ಯಾಡು ನಾವು ಅಮ್ಮಂಗೆ ತೋರ್ಸೋಣ ಬನ್ನಿ. ಶಾಂತಮ್ಮರೇ ಹಲೋ, ತಗೊಳ್ಳಿ ಹೊಸ ಐಪ್ಯಾಡ್ ತಂದಿದೀವಿ. ಏನಿಲ್ಲ ಕೆಲಸ ಇಲ್ಲ. ಯಾಕೆ ಹೇಳು, ನಿನ್ನ ತೋರ್ಸೋದ್ ಬೇಡ ಚೆನ್ನಾಗಿ ಯೂಟ್ಯೂಬ್ಗೆ. ಅಯ್ಯೋ ಅದೇ ಬದ್ಲು ಒಂದ್ 4 ಗ್ರಾಮ್ ಒಡವೆ ತಂದ್ಕೊಡು ಅಂದ್ರೆ ಕಾಸಿಲ್ಲ ಅಂತ. ಇವಾಗ ಅದಕ್ಕೆ 60-70 ದುಡ್ಡು ಹಾಕ್ತಿ. ಇವಾಗ ಎತ್ತಕ ತಗೊಂಡತ. ಓಹೋ ತಂದ್ಕೊಟ್ರದ್ ಮರ್ತ್ಬಿಟ್ಟಿದ್ಯಾ ನಂಗಾದ್ರೆ. 2.5 ಲಕ್ಷ ಇವತ್ತು ವ್ಯಾಲ್ಯೂ ಅದ್ರದ್ದು. ಏನ ನಮ್ಮಮ್ಮ ಸರ ಇಲ್ಲ ಅಂತು 25 ಗ್ರಾಮ್. ಇವತ್ತಿನ ನೆಟ್ ವ್ಯಾಲ್ಯೂ ಬಂದು ಆಲ್ಮೋಸ್ಟ್ ಒಂದು 2.5 ಲಕ್ಷದಿಂದ 2,70,000. ಅದನ್ನ ತಗೊಂಬಂದ್ ಕೊಟ್ಟಿದೀನಿ. ಇನ್ನೂ ಏನೋ ಬೇಕಂತೆ ನೋಡಿ ಗೈಸ್ ನಮ್ಮ ಅಮ್ಮಂಗೆ. ನಾನೇನು ಹೊತ್ಕೊಂಡು ಹೋಗ್ತೀನ ಬಿಟ್ಟೋಗಲ್ವಿಲ್ಲೇನ. ಅದೇ ಮಾಡಕ್ ಕೆಲಸ ಇಲ್ವಲ್ಲ ನಿಂಗೆ. ಅಲ್ಲ ಕಣಮ್ಮ, ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಕ್ ಬೇಡವಾ? ಬೀಳ್ಸ್ ಕಿಳ್ಸಿ ಆಮೇಲೆ ತೆಗ್ದಿ ಆಮೇಲೆ. ಗೈಸ್ ನಮ್ಮಮ್ಮ ಬೆಳಗ್ಗೆ ಉಪ್ಪಿಟ್ಟು ಮಾಡಕ್ ಹೋಗ್ಬಿಟ್ಟು ರವೆ ಹಾಕಕ್ ಹೋಗಿ ಸಕ್ಕರೆ ಹಾಕ್ಬಿಡೈತೆ ಮಿಸ್ ಆಗಿ, ಕನ್ಫ್ಯೂಸ್ ಆಗಿ. ಸಕ್ಕರೆ ವೇಸ್ಟ್ ಆಗುತ್ತೆ ಅಂತೇಳಿ ಮತ್ತೆ ರವೆ ಉಂಡೆ ಮಾಡೈತೆ ಗೈಸ್. ತಗೊಳ್ಳಿ ನೀವು ತಿನ್ನಿ ರವೆ ಉಂಡೆ. ನೈಸ್ ಗೈಸ್, ಚೆನ್ನಾಗಿದೆ. ನಿಮ್ಮ ಅಜ್ಜಿ ಥರನೇ ಸ್ವೀಟ್ ಆಗಿದ್ಯಾ ಗೈಸ್? ಬೆಳಗ್ಗೆ ನಮ್ಮಮ್ಮ ಏನ್ ಮಾಡಕ್ ಹೋಗಿ ಏನ್ ಮಾಡ್ದಮ್ಮ? ಅಲ್ಲ ನಾನು ರವೆ ಅಂದ್ಕೊಂಡು ಚೀಲ್ದಾಗಿತ್ತಲ್ಲ ತಗೊಂಡು ರವೆ ಅಂತ ಸಕ್ಕರೆ ಬಗ್ಗಿಸ್ತೆ. ಉಪ್ಪಿಟ್ಟು ಮಾಡಕ್ ಹೋಗ್ಬಿಟ್ಟೆ
ರವೆ ಅದು ಸಕ್ಕರೆ ಅದು ಗೊತ್ತಾಗ್ದೆ ರವೆ ಹಾಕೋ ಜಾಗಕ್ಕೆ ಫುಲ್ ಸಕ್ಕರೆ ಒಯ್ದ್ಬಿಟ್ಟೈತೆ ಗೈಸ್ ನಮ್ಮಮ್ಮ. ತಿರ್ಗಾ ಆಮೇಲೆ ಅದನ್ನ ತೆಗೆದು ಸೈಡ್ಗೆ ಇಕ್ಕಿ ಮತ್ತೆ ಉಪ್ಪಿಟ್ಟು ಮಾಡಿ ಈಗ ಸಕ್ಕರೆನ ಹಾಕಿ ರವೆ ಉಂಡೆ ತಾಯಿ ನಮ್ಮವ್ವ. ಗಾಯ್ಸ್ ಇವತ್ತಿನ ಲಾಗ್ ಇಲ್ಲಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ.